ಹಲೋ ಫ್ರೆಂಡ್ಸ್, ಮಂಜುಳಾ ಪ್ಯಾರಡೈಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಕೊಬ್ಬರಿ ಮಿಠಾಯಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಕೊಬ್ಬರಿ ಮಿಠಾಯಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಫಸ್ಟು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಒಂದು ಅರ್ಧ ಲೋಟಷ್ಟು ನೀರು ಹಾಕ್ಕೊಳ್ಬೇಕು, ಜಾಸ್ತಿ ಹಾಕ್ಕೋಬಾರ್ದು. ಮತ್ತು ಅದಕ್ಕೆ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಪಾಕ ಬರಬೇಕು, ಆವಾಗಲೇ ಚೆನ್ನಾಗಿರೋದು. ನೋಡಿ, ಸಕ್ಕರೆ ಕರಗ್ತಾ ಇದೆ. ಒಂದು ಸ್ವಲ್ಪ ಕರಗಬೇಕು, ಅವಾಗ ಚೆನ್ನಾಗಿ ಬರುತ್ತೆ. ಈಗ ಸಕ್ಕರೆ ಕರಗ್ತಾ ಬರ್ತಾ ಇದೆ. ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ಇದು ತುರಿದಿಟ್ಕೊಂಡಿರೋ ಹಸಿ ಕೊಬ್ಬರಿ. ಸೊ ಕೊಬ್ಬರಿ ಎಷ್ಟಿರುತ್ತೋ ಅದರ ಅರ್ಧದಷ್ಟು ಮಾತ್ರ ಸಕ್ಕರೆ ಹಾಕೋಬೇಕು. ನಿಮ್ಗೆ ಏನಾರ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ನಿಧಾನವಾಗಿ ಅದು ನೀರು ಬಿಡ್ತಾ ಬರುತ್ತೆ. ಕಲಿಸ್ತಾನೇ ಇರಬೇಕು, ಇಲ್ಲಾಂದರೆ ತಲ ಹಿಡಿದು ಬರುತ್ತೆ. ಇದಕ್ಕೆ MTR ಬಾದಾಮ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟ್ ಅಂತ 2 ಸ್ಕೂಪ್ ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ನೀವು ತುಪ್ಪದಲ್ಲಿ ಕರೆದು ಹಾಕ್ಕೋಬೋದು. ಹಾಕ್ತಾ ಇದ್ದೇನೆ. ದ್ರಾಕ್ಷಿ ಹಾಕ್ತಾ ಇದ್ದೀನಿ. ಮತ್ತು ಬಾದಾಮಿನ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಈಗ ಚೆನ್ನಾಗಿ ಕಲಿಸ್ತಾನೆ ಇರಿ. ನಾನು ತಳ ಹತ್ತತ್ತೆ ನೀಟಾಗಿ. ಅದು ಫುಲ್ಲು ಡ್ರೈ ಇದಾಗೋವರೆಗೂ ನೀರು ಕಚ್ಚಿ ಆಗುತ್ತೆ. ಮೊದಲೇ ಏಲಕ್ಕಿ ಪುಡಿ ಮಾಡ್ಕೊಂಡಿದ್ದೀನಿ. 2 ಏಲಕ್ಕಿನ ಜಜ್ಕೊಂಡು ಪುಡಿ ಮಾಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ ಫ್ಲೇವರ್ಗೆ. ಕಲಿಸ್ತಾನೇ ಇರಬೇಕು ಹದ ಬರೋವರೆಗೂ. ಒಂದು ತಟ್ಟೆಗೆ ತುಪ್ಪ ಸವರಿ ಇಟ್ಕೊಳ್ಬೇಕು. ಅದರೊಳಗಡೆ ಇದು ಆದಮೇಲೆ ನೀರೆಲ್ಲ ಫುಲ್ ಕಂಪ್ಲೀಟ್ ಇದಾದಮೇಲೆ ಈಗ ಒಂದು ತಟ್ಟೆಗೆ ಎಣ್ಣೆ ಸವರಿಟ್ಕೊಂಡಿರಬೇಕು. ಡ್ರೈ ಆಗಿರೋ ಕೊಬ್ಬರಿ ಮಿಕ್ಸ್ನ ಅದಕ್ಕೆ ಹಾಕಿ ತಟ್ಟಬೇಕು. ನೋಡಿ ಫ್ರೆಂಡ್ಸ್, ಹೀಗೆ ಫುಲ್ಲು ತಳ ಬಿಡಬೇಕು. ಮತ್ತು ಸಕ್ಕರೆ ಒಂದು ಸ್ವಲ್ಪ ಎಲ್ಲ ಈ ಥರ ಬರಬೇಕು. ಫುಲ್ಲು ಕಂಪ್ಲೀಟ್ ಪಾತ್ರೆನ ಬಿಡಬೇಕು. ಅದಾದಮೇಲೆ ನೀವು ತಟ್ಟೆಗೆ ಅದನ್ನು ಹಾಕಬೇಕು. ಆವಾಗಲೇ ಅದು ಚೆನ್ನಾಗಿ ಅಚ್ಚುಗಳು ಬರುತ್ತೆ. ನೋಡಿ ಫ್ರೆಂಡ್ಸ್, ಈಗ ತಳ ಬಿಟ್ಟಿದೆ. ಈಗ ತಟ್ಟೆಗೆ ಹಾಕೋಣ. ತಟ್ಟೆಗೆ ಹಾಕ್ಕೊಂಡು ನೀಟಾಗಿ ಈ ಥರ ತಟ್ಕೊಬೇಕು. ತಟ್ಟಿದ ಮೇಲೆ ಹಾಗೆ ನೀವು ಕಟ್ ಮಾಡ್ಕೊಂಡ್ಬಿಡ್ಬೇಕು, ಇಲ್ಲಾಂದರೆ ಪೀಸ್ಗಳು ಬರಲ್ಲ. ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಬೇಕು. ಒಂದು 15 ನಿಮಿಷ ಆದಮೇಲೆ ಬೇರೆ ತಟ್ಟೆಗೆ ಅದನ್ನು ದಬ್ಬಾಕಿ ತಿರುವಾಕಿ ಹಾಕೋದ್ರಿಂದ ನೀಟಾಗಿ ಪೀಸ್ಗಳು ಬರುತ್ತೆ. ಆಮೇಲೆ ತೋರಿಸ್ತೀನಿ ನಾನು. ಇಷ್ಟೊತ್ತು ಕೊಬ್ಬರಿ ಮಿಠಾಯಿ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್. ಟ್ರೈ ಮಾಡಿ, ಮನೆಯಲ್ಲಿ ತುಂಬ ಚೆನ್ನಾಗಿರುತ್ತೆ. ಮಗಳಿಗೂ ಇಷ್ಟ ಆಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.